ವಿಶ್ವನಾಥ್ ಇಂದಿದಾರ ಅಂತ. ಹೌದು ಹೌದು, ಯಾಕೆ ಅಂತಂದರೆ ನಾವೆಲ್ಲ ದೇವರಾಜರಸ ಗರಡಿಯಲ್ಲಿ ಬೆಳೆದಂಥವ್ರು. ದೇವರಾಜರಸ ಅವ್ರು ಹೇಳೋರು, ಅವರು ನೋಡ್ರಪ್ಪ, ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಜನಕ್ಕೆ ದ್ರೋಹ ಮಾಡಬಾರ್ದು, ನಮಗೆ ಕಲಿಸ್ಕೊಟ್ಟಂಥ ಪಾಠ ಅದು. ಎಲ್ಲರೂ ಪ್ರೀತಿಯಿಂದ ಕರೆಯುವಂತಹ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಅವರು ಈಗ ಯಾವ ರಾಜಕೀಯ ಪಕ್ಷದ ಗೂಡಿನಲ್ಲಿದ್ದಾರೆ? ಅಲ್ಲ, ನಾನೀಗ ಪ್ರೆಸೆಂಟ್ BJP MLC ಇದ್ದೀನಿ. ನಾನು ಪ್ರೆಸೆಂಟ್ BJP MLC. ಬಟ್ ಅದಕ್ಕೂ ಮೊದಲು ಲೋಕಸಭಾ ಚುನಾವಣೆಯಲ್ಲಿ ಎಚ್ ವಿಶ್ವನಾಥ್ ಅವರ ನಿಲುವು ಮತ್ತು ಸಿದ್ಧಾಂತ ಬೇರೆ ಆಗಿತ್ತು. ಅಲ್ಲ, ನಾನು ಈಗ ನಿಮಗೆ ಪಕ್ಷ ರಾಜಕಾರಣ ಎಲ್ಲಿದೆ ಪಕ್ಷ ರಾಜಕಾರಣ? ಇಲ್ಲ. ಪಕ್ಷ ರಾಜಕಾರಣ ಸತ್ತು ಭಾಳ ವರ್ಷ ಆಯಿತು. ಎಲ್ಲ ಅಂಡರ್ಸ್ಟ್ಯಾಂಡಿಂಗ್. ಯಡಿಯೂರಪ್ಪ ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡಿಂಗ್, ಯಡಿಯೂರಪ್ಪ ಕುಮಾರಸ್ವಾಮಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ತಾನೇ ಬರ್ತಾ ಇರೋದೆಲ್ಲ. ಅವರೆಲ್ಲ ಎಲ್ಲರಿಗೂ ಗೊತ್ತಿರೋ ಅಂಥದ್ದು, ಪರಸ್ಪರ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಯಾವ್ಯಾವ ಲೀಡ್ರ್ ಎಲ್ಲೆಲ್ಲಿ ಗೆಲ್ಲಬೇಕು, ಯಾರ್ಯಾರನ್ನ ವೀಕ್ ಕ್ಯಾಂಡಿಡೇಟ್ ಇವ್ರು ಹಾಕ್ಕೊಂಡ್ಬಿಡ್ತಾರೆ. ಹಾಗಾದರೆ ನಿಮ್ಮ ಪ್ರಕಾರ ಮೊನ್ನೆ ನಡೆದಂತಹ ಬೈ ಎಲೆಕ್ಷನಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್? ಎಲ್ಲ ಅಂಡರ್ಸ್ಟ್ಯಾಂಡಿಂಗ್, ಅದರಲ್ಲಿ ಏನು ಮುಲಾಜಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋದು. ಹಾಗಾಗಿ ಇಲ್ಲಿ ಪಕ್ಷ ರಾಜಕಾರಣ ಇಲ್ಲ, ವ್ಯಕ್ತಿ ರಾಜಕಾರಣ. ಹಾಗಾದರೆ ಚನ್ನಪಟ್ಟಣದಲ್ಲಿ ಇಂಥ ಪಕ್ಷನೇ ಗೆಲ್ಲಬೇಕು, ಇಂಥ ಅಭ್ಯರ್ಥಿನೇ ಗೆಲ್ಲಬೇಕು, ಶಿಗ್ಗಾವಿಯಲ್ಲಿ ಇಂಥವ್ರೇ ಗೆಲ್ಲಬೇಕು, ಸಂಡೂರಲ್ಲೂ ಕೂಡ ಇಂಥವ್ರೇ ಗೆಲ್ಲಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಆಗಿದೆ ಅಂತ ಹೇಳ್ತೀರಾ? ಅಲ್ಲ ರೀ ಸ್ವಾಮಿ, ಎಲೆಕ್ಷನ್ 2 ದಿವಸ ಅನ್ನುವಾಗ ಜಮೀರ್ ಅಹಮದ್ ಬಂದು ಚನ್ನಪಟ್ಟಣದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ಹೋದ್ರಲ್ಲ, ಇಡೀ ಒಕ್ಕಲಿಗ ಸಮುದಾಯವನ್ನು ಕೆರಳಿಸಿ ಹೋದ್ರಲ್ಲ ಅವರು. ಏನದು ಅಲ್ಲ, ಅವರು ಅವಾಗವಾಗ ಹಂಗೆ ಮಾತಾಡ್ತಾನೆ ಇರ್ತಾರೆ. ನೋ, ಎಲೆಕ್ಷನ್ ಸ್ವಾಮಿ ಇದು. ನೀವು ಏನೇ ಇರಲಿ, ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದ ನಾಯಕ, ದೇವೇಗೌಡರು ಒಕ್ಕಲಿಗ ಸಮುದಾಯ ನಾಯಕ, ಯಡಿಯೂರಪ್ಪನವರು ವೀರಶೈವರ ನಾಯಕರು, ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ. ಇಲ್ಲ ಅನ್ನೋಕ್ಕಾಗಲ್ಲ ಯಾರ ಕೈಲೂ ಅನ್ನೋದನ್ನು. ನೀವು ಬಂದು ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ನ ಕಾಲ ನಿಮ್ದು ರೇಟ್ ಹೇಳೋ, ನಿಮ್ದು ಜಾತಿದು ರೇಟ್ ಹೇಳೋ, ಏನ್ರಿ ಇದು? ಅದೇನರ್ಥ? ಇಟ್ಸ್ ಆಲ್ ಇಂಟೆನ್ಷನಲ್. ಯಾರು ಮಾತಾಡ್ತಾರ ಅದನ್ನ? ಅಲ್ಲ, ಕುಮಾರಸ್ವಾಮಿ ಅವರು ಒಂದು ಸಮಯದಲ್ಲಿ ಮುಸ್ಲಿಂ ಮತಗಳನ್ನ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ರು ಅಂತ ಹೇಳುವಾಗ ಉರ್ದು ಅಲ್ಲ ಅದನ್ನ ಬೇರೆ. ನೀವು ಚುನಾವಣೆ ಸಂದರ್ಭನೇ ಬೇರೆ. ಚುನಾವಣಾ ಸಂದರ್ಭ ಬಹಳ ಸೂಕ್ಷ್ಮ ಇರ್ತದೆ. ಯಾರು ಏನು ಹೇಳಿದ್ರು ಬೇರೆ ಬೇರೆ ಥರ ಮೆಸೇಜ್ಗಳು ಹೋಗ್ತಾ ಇರ್ತವೆ. ಹಾಗಾಗಿ ಆವತ್ತಿನ ದಿವಸಕ್ಕೆ ಈ ಸೈನಿಕನ ಸೋಲಿಸಲೇಬೇಕು ಅಂತ ಬಂದು ಸೋಲಿಸಿದ್ದಾರೆ. ಯಾಕೆ? ಡಿ ಕೆ ಶಿವಕುಮಾರ್ ತಪ್ಪೇನಿಲ್ಲ. DK ಶಿವಕುಮಾರ್ ಅವ್ರ ಕಡೆಯವರೆಲ್ಲ ಇಲ್ಲಿ ಸೈನಿಕ ಗೆದ್ದುಬಿಟ್ರೆ DK ಶಿವಕುಮಾರ್ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡಿಬಿಟ್ರು. ಯಾಕೆ? ಒಕ್ಕಲಿಗರು ಓಟು ಜಾಸ್ತಿ ಬೀಳಲಿ ನಮಗೆ. ಒಕ್ಕಲಿಗರು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷ ಚಿಲ್ಲರೆ ಒಕ್ಕಲಿಗರು ಓಟಿರೋದು ಚನ್ನಪಟ್ಟಣ. ಆ ರೀತಿ ಯಾರು ಗೆಲ್ಲಿ ಅಂತ ಅವ್ರು ಆ ಥರ ಮಾಡಿದ್ದನ್ನು ಸಿದ್ದರಾಮಯ್ಯ ತಪ್ಪು ತಿಳ್ಕೊಂಡ್ರು. ಅಲ್ಲ, ಸುರೇಶ್ ಅವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡೆ ಜಮೀರ್ ಅವರ ಸ್ಟೇಟ್ಮೆಂಟ್ ಕೊಡೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಗೊತ್ತಿರೋದು. ಹಾಗಾದ್ರೆ ಯಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ಸರ್? ಜಮೀರ್ ಅಹಮದ್ ಅವರು ಈ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಜಮೀರ್ ಅಹಮದ್ ಅವರು ಯಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು? ಆ ಸಿದ್ದರಾಮೇಶ್ವರನಿಗೆ ಗೊತ್ತು. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಜಮೀರ್ ಅಹಮದ್ ಅವರ? ನಾನು ಮುಖ್ಯಮಂತ್ರಿ ಸಿದ್ದರಾಮೇಶ್ವರನಿಗೆ ಗೊತ್ತು ಅಂದೆ. ಈಶ್ವರ ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಅಲ್ಲಿ ಹಿನ್ನಡೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಸ್ಟ್ರಾಟಜಿ ಆಗಿದೆ ಅಂತ ಹೇಳ್ತಿದ್ದೀರಾ? ಏನೆಲ್ಲ ಲೆಕ್ಕಾಚಾರಗಳು ಇರ್ತವೆ ಅದಕ್ಕೆ. ಅಲ್ಲ, ಹಿಂಗೂ ಅನ್ಕೋಬಹುದಲ್ಲ, ಜಮೀರ್ ಅಹಮದ್ ಖಾನು ಹಂಗಾದ್ರೆ ಕುಮಾರಸ್ವಾಮಿನೇ ಒಂದಾಗಿ ಸ್ಟೇಟ್ಮೆಂಟ್ ಬಂದಿರ್ಬೋದು ಅಂತ.